ಸಂಘನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳಿ ಹೊಡಿಬೇಕಾಗಿ ಕೇಳ್ತಾರೆ. ದರ್ಶಕರು ಸರ್ ಆಡಳಿತರ ಮುಖಾಂತರ ಸಂಘದ ಉದ್ಘಾಟನೆ ಮಾಡಿ ಶುಭ ಕೋರ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ನೂತನ ಸಂಘ ಸಹಕಾರ ಸಂಘವನ್ನ ಇವತ್ತು ತಾಲೂಕಿನ ಶಾಸಕರು, ನಿರ್ದೇಶಕರು ಎಲ್ಲರೂ ನಿರ್ದೇಶಕರು, ಇವರು ಮುಖಂಡರಾದಂಥ ಅದೇ ರೀತಿ ಮತ್ತೊಬ್ಬರು ಡಾಕ್ಟರ್ ಚೇತನ್ ಅವ್ರಿಗೂ ಸಹ ಕಾರ್ಯಕ್ರಮವಾಗಿ ಸ್ವಾಗತ. ಬೆಳಗಾನಹಳ್ಳಿಯಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿಕೊಂಡು ಇಲ್ಲಿ 2ನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಬಹುಶಃ ಸಂತೋಷದ ಒಂದು ವಿಚಾರ, ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಒಂದು ಜಾಗ ಸುಮಾರು 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಶಾಸಕರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಏನು ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಜಾತ್ರೆ ನಡೀತದೆ. ತಾಲೂಕಿನ ಮತ್ತು ರಾಜ್ಯಾದ್ಯಂತ ಬಹುತೇಕ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಗಳ ಒಂದು ದರ್ಶನ ಪಡಿತಕ್ಕಂತ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಒಂದು ಮನ್ನಣೆ ಸಿಗ್ಬೇಕು, ಈ ದೇವಸ್ಥಾನ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಮಹಾದ್ವಾರ ಆಗ್ಬೇಕು ಅಂತೇಳಿ ಅವರೊಂದು ಪಣ ತೊಟ್ಟು ಈ ಗ್ರಾಮಕ್ಕೆ ಒಂದು ಮಹಾದ್ವಾರವನ್ನ ಹಾಕೊಟ್ಟಿರ್ತಕ್ಕಂಥ ಅದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಕ್ಕಂಥದ್ದು. ಅವರಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ಬೇಕು. 2ನೇದಾಗಿ ನಮ್ಮ ಪೂರ್ವ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಸಾಮೇಗೌಡರು ಇಬ್ರು ಸೇರಿ ಇಲ್ಲಿ ಈಗಾಗಲೇ ಒಂದು ಸಬ್ ಪಾಯಿಂಟ್ ಏನಿತ್ತೋ ಅದನ್ನ ಒಂದು ಮೈನ್ ಪಾಯಿಂಟ್ ಆಗಿ ಪರಿವರ್ತಿಸಿ ಇಲ್ಲಿನ ಒಂದು ಭಾಗದ ಈ ಊರಿನ ಗ್ರಾಮಸ್ಥರಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ಇವತ್ತು ಹೊಸ ಡೈರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕೈಗೆತ್ಕೊಂಡು ಆ ಕೆಲಸಕ್ಕೆ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥ ಇಬ್ಬರು ನಿರ್ದೇಶಕರಿಗೂ ಕೂಡ ನಮ್ಮ ಗ್ರಾಮದ ಜನತೆ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ ನಾವೆಲ್ಲರೂ ಕೂಡ ರೈತರು, ಮಳೆನ ನಂಬ್ಕೊಂಡಿರ್ತಕ್ಕಂಥ ರೈತರು. ಮಳೆ ಬಂದ್ರೆ ಬೆಳೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅಂತ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿರ್ತಕ್ಕಂಥ ರೈತರನ್ನ ಕೈ ಹಿಡಿತಕ್ಕಂಥ ಒಂದು ಕ್ಷೇತ್ರ ಏನಾದಿದ್ರೆ ಒಂದು ಹೈನುಗಾರಿಕೆ ಕ್ಷೇತ್ರ. ಈ ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಿ ನಮ್ಮ ಇಬ್ಬರು ನಿರ್ದೇಶಕರು ಒಟ್ಟುಗೂಡಿ ಒಂದು ಕ್ರಾಂತಿಯನ್ನ ಒಂದು ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಹೊಸ ಡೈರಿಗಳನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ನಿಂತೋಗಿರ್ತಕ್ಕಂಥ ಡೈರಿಗಳನ್ನ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮತ್ತು ಈ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಅಂತ ನಾವು ಏನ್ ಮಾತಾಡ್ತೀವಿ, ಆ ಒಂದು ಸಬಲೀಕರಣವನ್ನ ಹಿತದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಮಹಿಳಾ ಡೈರಿಗಳನ್ನ ತಾಲೂಕಿನಲ್ಲಿ ಯಥೇಚ್ಛವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಇಬ್ಬರು ನಿರ್ದೇಶಕರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಇವತ್ತು ಹೊಸದಾಗಿ ತಾವೇನ್ ಡೈರಿ ಮಾಡ್ತಾ ಇದ್ದೀರಿ, ಎಲ್ಲಾ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ಹೇಳ್ತಕ್ಕಂಥದ್ದು, ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ, ಡೈರಿ ವಿಚಾರ ಬಂದಾಗ ರಾಜಕೀಯ ಬೇಡ. ಸೊ
ನಮ್ಮ ರಾಜಕೀಯ ಏನಾದ್ರು ಇದ್ರೂ ನಾವು ಡೈರಿ ಬಾಗಿಲಿಗೆ ಹೋದಾಗ ಅದನ್ನ ಅಲ್ಲಿ ಬಿಟ್ಟು ಒಳಗಡೆ ಹೋಗಿ ಇದು ಊರಿನ ಹಿತಕ್ಕಾಗಿರ್ತಕ್ಕಂಥ ಒಂದು ಸಂಘ, ಇದನ್ನ ಬೆಳೆಸಬೇಕು, ಇದನ್ನು ಉಳಿಸಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಪಕ್ಷಾತೀತವಾಗಿ ಕೆಲಸ ಮಾಡಿ ಡೈರಿಯನ್ನ ಉತ್ತಮ ರೀತಿಯಲ್ಲಿ ನಾವು ಪುನಶ್ಚೇತನಗೊಳಿಸುವಂತ ಕೆಲಸವನ್ನ ಗ್ರಾಮಸ್ಥರು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಈಗ ಏನು ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಅವರಿಂದ KMF ಇಂದ ಬರ್ತಕ್ಕಂಥ ಅನುದಾನ ಏನಿದೆ ಅದನ್ನ ಸಕಾಲಕ್ಕೆ ಕೊಡಿಸ್ತಾರೆ. ನಮ್ಮ ಶಾಸಕರು ಕೂಡ ಅವರು ಕೂಡ ಅಷ್ಟೇ, ಯಾವುದೇ ಒಂದು ಹೊಸ ಡೈರಿಗಳಾದಾಗ ಅವರ ಅನುದಾನದಲ್ಲೂ ಕೂಡ ಹಣ ಹಾಕೊಟ್ಟು ಅದರ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ಈ ತಾಲೂಕಲ್ಲಿ ನಡೀತಾ ಇದೆ. ಸೊ ನಿಮ್ಮ ಡೈರಿಗೂ ಕೂಡ ನಮ್ಮ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರಿದ್ದಾರೆ, ನಿಮ್ಗೆ ಪ್ರತ್ಯಕ್ಷವಾದಂತಹ ಪರೋಕ್ಷವಾದಂತ ಸಹಕಾರವನ್ನು ನೋಡಿ ಈ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಣ ತೊಟ್ಟಿ ಕೆಲಸ ಮಾಡ್ತಾರೆ. ನೀವು ಸಹಕಾರದಿಂದ ಸಮನ್ವಯದಿಂದ ಡೈರಿಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇಡೀ ಮುಳಬಾಗಿಲು ತಾಲೂಕಿನಲ್ಲೇ ಒಂದು ಮಾದರಿಯ ಒಂದು ಡೈರಿಯನ್ನಾಗಿ ನೀವು ನಡೆಸ್ಕೊಂಡು ಹೋಗ್ಬೇಕು. ಏನ್ ನಮ್ಮ ಮಂಜು ಅವರು ಇವತ್ತು ಅಧ್ಯಕ್ಷ ಆಗಿದ್ದಾರೆ ಮತ್ತು ನಿರ್ದೇಶಕರು ಅವ್ರ ತಂಡ ಏನಿದೆ, ನೀವೆಲ್ಲರೂ ಕೂಡ ಕಾಯ ಮನಸಾವಾಚ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಈ ಊರಿಗೆ ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಆ ವೇಣುಗೋಪಾಲ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೆ ಇದ್ದು ಆ ಭಗವಂತ ಎಲ್ಲರನ್ನು ಕೂಡ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಿರುವನಹಳ್ಳಿ ಗ್ರಾಮಕ್ಕೆ ಒಂದು ಸುದಿನ ಅಂತ ಹೇಳ್ಬೋದು. ಏಕಂತಂದ್ರೆ ಸುಮಾರು ವರ್ಷಗಳಿಂದ ಅಂದ್ರೆ ನಾಗರಾಜನ್ ಏನು ತಪ್ಪಿಲ್ಲ, ನಾಗರಾಜನ ಸುಮಾರು ಸಲ ಹೇಳಿದ್ರಂತೆ ನಮ್ಮ ಮಂಜಣ್ಣನಿಗೆ ಡೈರಿ ಮಾಡ್ಕೊಂತ ಬಿಟ್ಟು ಅವರೇ ಹಿಂದೆ ಮುಂದೆ ತಿಳಿದು ಈಗ ಮತ್ತೆ ನಮ್ಮ ಶಾಸಕರು ನಮ್ಮ ನಾಗರಾಜಣ್ಣವರ ಒಂದು ಆದೇಶದ ಮೇರೆಗೆ ಇವತ್ತು ದಿನ ಇಲ್ಲಿ ಡೈರಿಯನ್ನ ಒಂದು ಹೊಸ ಡೈರಿಯನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ಮೊಟ್ಟ ಮೊದಲಿಗೆ ನಮ್ಮ ಮಂಜಣ್ಣ ಹೇಗೆ ಅಂತಂದ್ರೆ ನಮ್ಮ ಆಲಂಗೂರು ಶ್ರೀಣ್ಣನವ್ರು ಇದ್ದಾಗ ನಾವು ಅಲ್ಲಿ ಸೇರ್ತಾ ಇದ್ವಿ. ಸುಮಾರು ವರ್ಷಗಳ ಒಂದು ಸುದೀರ್ಘ ಒಂದು ಪಯಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ಬಂದು ಕೇಳಿದಾಗ ಅಣ್ಣ ನಾಗರಾಜನವ್ರು ಸುಮಾರು ಆದ್ರೆ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಇದನ್ನ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅಯ್ಯ ನೀನ್ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೊಸದಾಗಿ ನಮ್ಮ ಹಾಲು ಶೇಖರಣೆ ಮಾಡುವಂತ ಕೆಲಸ ಮಾಡಿದ್ವಿ. ಮೊದಲು ಸಬ್ ಪಾಯಿಂಟ್ ದಿನ ನಾನು ನಮ್ಮ ಶ್ರೀನಿವಾಸ ರೆಡ್ಡಿ ಇಬ್ರು ಬಂದಿದ್ವಿ. ಇವತ್ತು ದಿನ ನಾನು ಹೇಳೋದೆ ಅವತ್ತು ಒಂದು 3 ತಿಂಗಳಲ್ಲಿ ನಾನು ಹೊಸ ಡೈರಿಯನ್ನು ಮಾಡ್ಕೊಡ್ತೀನಿ. ನಾನು 3 ತಿಂಗಳು ಮೋಸ್ಟ್ಲಿ 3 ತಿಂಗಳಲ್ಲಿ ಆಗೋಯ್ತಲ್ಲ, 3 ತಿಂಗಳು ಅಷ್ಟೇ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ. ಅಂದ್ರೆ ಮೊದಲು 3 ವರ್ಷ 4 ವರ್ಷ 5 ವರ್ಷ ಆಗ್ತಾ ಇತ್ತು ಒಂದು ಡೈರಿ ಓಪನ್ ಮಾಡ್ಬೇಕು ಅಂದ್ರೆ. ಬಹುಶಃ ಈಗ 3 ತಿಂಗಳು 6 ತಿಂಗಳೊಳಗೆ ಮಾಡುವಂತ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಒಳ್ಳೇದಾಗ್ಲಿ, ಈ ಡೈರಿಯ ಒಂದು ಉನ್ನತ ಮಟ್ಟಕ್ಕೆ ಬರಲಿ. ಈಗಾಗಲೇ 1200 ಲೀಟರ್ ಹಾಕಿರುವಂತ ಒಂದು ಯಥೇಚ್ಛವಾಗಿ ಇಲ್ಲಿ ಹಾಲು, ಯಾಕಂದ್ರೆ ನಮ್ಮ ಚಂದ್ರನವ್ರು ಇದ್ರು ತಾಯ್ಲೂರಲ್ಲಿ ಅಧ್ಯಕ್ಷರಾಗಿದ್ರು, ಇದೇ ಊರಿನವರು. ನಮ್ಮ ಚಂದ್ರನವ್ರು ಕಾಣಿಸ್ತಾ ಇಲ್ಲ, ಇದಾರೆ ಅಧ್ಯಕ್ಷರು. ಪಾಪ ಅವರೆಲ್ಲ ಸಹಕಾರ ಮಾಡಿದ್ರು ನಮ್ಗೆಲ್ಲ. ಮೊನ್ನೆ ಚುನಾವಣೆಯಲ್ಲಿ ಗೆಲ್ಬೇಕಂದ್ರೆ ಅವರೆಲ್ಲರ ಒಂದು ಸಹಕಾರ ಇವತ್ತಿನ ದಿನ ನಾವು ಇಲ್ಲಿ ಬಂದು ಕುಂತು ನಿಮ್ಮೂರಿಗೆ ಡೈರಿ ಮಾಡಿಕೊಡ್ಬೇಕು ಅಂದ್ರೆ ಅವರೆಲ್ಲರ ಒಂದು ಸಹಕಾರದಿಂದ. ಅದೇ ರೀತಿ ಇವತ್ತಿನ ದಿನ ತಾಯ್ಲೂರಿಗೆ ಹೆಚ್ಚು ಹೋಗ್ತಾ ಇದ್ದೀನಿ. ನಿಮ್ಮ ಹಾಲು ಶೇಕಡ 50% ನಿಮ್ಮೂರ್ದೇ ಹೋಗ್ತಾ ಇದ್ದಿದ್ದು ಅಲ್ಲಿಗೆ. ಇದನ್ನು ನೀವು ಇವತ್ತು ನಾವು ಮಾಡಿರೋದು ಮುಖ್ಯ ಅಲ್ಲ, ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದಿನ, ಯಾಕಂದ್ರೆ ರೈತರಿಗೆ ಇದೊಂದೇ ಇರೋದು ಆಧಾರ. ಇನ್ನೇನು ಮಳೆ ಹೋಯ್ತು, ಪಾಪ ಈ ಕಾಂಗ್ರೆಸ್ ಸರ್ಕಾರ ಬಂದು ಮಳೆನೂ ಹೋಗ್ಬಿಟ್ಟು ತಾಯಂದ್ರು ಇದ್ದಾರೆ, 2,000 ಕೊಡ್ತೀವಿ, ಬಸ್ಗಳಲ್ಲಿ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ, ಎಲ್ಲರನ್ನು ಮಲಗಿಸ್ಬಿಟ್ಟಿದ್ದಾರೆ. ಯಾರೇನು ಉದ್ಧಾರ ಆಗಿಲ್ಲ. ತಮ್ಗೆಲ್ರಿಗೂ ಗೊತ್ತಿರದೆ ಇಲ್ಲಿರ್ತಕ್ಕಂಥ ಅಕ್ಕ ತಾಯಂದ್ರು ಇದ್ದಾರೆ ಸುಮಾರು ಜನ. ಏನಾದ್ರು ಉಪಯೋಗ ಆಗಿದೆಯಕ್ಕ ಹೇಳ್ರಿ, ಏನಾದ್ರು ಆಗಿದ್ರೆ ಹೇಳ್ರಿ. ಅಲ್ಲಿಂದ ಕೂತ್ಕೊಂಡು ಹಿಂಗ ಅನ್ಬೇಡ್ರಿ, ಇಲ್ಲ ಅಂತ ಹೇಳ್ರಿ. ಏನಾಗಿದೆ ಅಂತಂದ್ರೆ ಈ ನಮ್ಮ ಕರ್ನಾಟಕ ಏನಾಗಿದೆ ಅಂತಂದ್ರೆ ಕಡೆ ಕಾಲ ಅನಿಸ್ತಾ ಇದೆ. ಅಂದ್ರೆ ನಮಗೂ ಅವ್ರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಕಡೆ ಕಾಲ ಅನಿಸ್ತಾ ಇದೆ. ತಾವೆಲ್ಲರನ್ನು ಯೋಚನೆ ಮಾಡ್ಬೇಕು. ರೈತರನ್ನ ನಾಯಿಗಳು ನೋಡ್ದಂಗೆ ನೋಡ್ತಾ ಇದಾರೆ ರೈತರನ್ನ. ಆ ಬೀದಿ ನೋಡಿ ಬಿಡಿದಿದು
ಓಡಿಸ್ತಾ ಇದ್ದಾರೆ ಜನಗಳನ್ನ. ಅವ್ರಿಗೇನು ಲೆಕ್ಕ ಪಕ್ಕ ಇಲ್ಲ ರೈತರು ಅಂತಂದ್ರೆ. ರೈತರಿಂದ ಈ ದೇಶ ರಾಜ್ಯ ಇರೋದು ಅದನ್ನ ಮರ್ತು ಬಿಟ್ಟಿದ್ದಾರೆ. ಈಗ ನೀವು ಬರುವ ಮುಂದಿನ ದಿನಗಳಲ್ಲಿ ನೀವು ಯೋಚನೆ ಮಾಡಬೇಕು, ಜ್ಞಾಪಕ ಬರ್ಬೇಕು ಅವ್ರಿಗೆ ನಾಳೆ. ಅದು ಹಾಗೆ ಆಗ್ತದೆ, ಅದ್ರಲ್ಲೇನು ಎರಡನೇ ಮಾತಿಲ್ಲ. ಇವೊಂದ್ ದಿನ ಕುಮಾರಣ್ಣ ಅವ್ರಿಗೆ ನೋಡಿ ಏನ್ ಕೆಲಸ ಕೊಡ್ತಾ ಇದ್ದಾರೆ. ರೈತರು ಬರುವಾಗ ಮಾತಾಡಿರೋದಕ್ಕೆ ಅವ್ರ ಮೇಲೆ ಆಪಾದನೆಗಳು ಇಲ್ಲದಷ್ಟು. ದಯವಿಟ್ಟು ಯೋಚನೆ ಮಾಡಿ. ರೈತರು ಏನಾದ್ರು ಉಳಿಬೇಕಾದ್ರೆ ಆ ಒಂದು ಕುಟುಂಬ ಬಹಳ ಮುಖ್ಯ. ದೇವೇಗೌಡರ ಅಪ್ಪಾಜಿಯವ್ರ ಕುಟುಂಬ ಬಹಳ ಮುಖ್ಯ. ದಯವಿಟ್ಟು ಅದನ್ನ ಮರಿಬೇಡ್ರಿ. ಇವತ್ ದಿನ ಪ್ರತಿಯೊಬ್ಬರು ರೈತರು ಅವ್ರ ಮನೆಗೆ ಹೋಗ್ಬೋದು. ಬೇಕಾದ್ರೆ ಚಪ್ಪಲಿ ಇಲ್ಲ ಅಂದ್ರೂ ಹೋಗ್ಬೋದು, ಅವ್ರ ಮನೆ ಹತ್ರ ಕರ್ದು ಮಾತಾಡಿಸ್ತಾರೆ. ಹಳೆ ಬಟ್ಟೆ ಹಾಕೊಂಡ್ರು ಕರ್ದು ಮಾತಾಡಿಸ್ತಾರೆ. ಇವ್ರ ಹತ್ರ ಹೋಗ್ಬಿಡ್ರಿ, ಹತ್ರ ಸೇರ್ಸೋಲ್ಲ ಸರ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ರೈತ ಬದುಕಬೇಕು ಅಂತಂದ್ರೆ ಒಂದು ಒಳ್ಳೆ ಸುಭದ್ರವಾದ ಸರ್ಕಾರ. ದಯವಿಟ್ಟು ಹೇಳ್ತೀನಿ ಈ ಸಂದರ್ಭ ತಮ್ಮೆಲ್ರಿಗೂ ಒಂದು ಅದೇ ರೀತಿಯಾಗಿ ಇನ್ನೊಂದು ಮೇಲ್ತಾಯಿಲೂರಲ್ಲೂ ಒಂದು ಡೈರಿ ಓಪನ್ ಆಗ್ತಾ ಇದೆ, ಮಹಿಳಾ ಡೈರಿ. ಈಗಾಗಲೇ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಮದ್ದೂರು ಇದು ಮದ್ದೇರಿನೂ ಸಹ ಅಲ್ಲಿ ಒಂದು ಮಹಿಳಾ ಡೈರಿನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಈ ಭಾಗದ ಎಲ್ಲಾ ಕಡೆನೂ ಇನ್ನು ಎಲ್ಲಿ ಬೇಕಾಗ್ತದೆ ಎಲ್ಲನೂ ಮಾಡ್ಲಿಕ್ಕೆ ಎಲ್ಲನೂ ಸದಾ ನಾವು ಸಿದ್ಧ ಇರ್ತೀವಿ. ನಮ್ಮ ಶಾಸಕರು ನಮ್ಮ ನಾಗಣ್ಣವರ ಒಂದು ಆಶೀರ್ವಾದದಿಂದ ಆದೇಶದಿಂದ ನಮ್ಮ ಆದೇಶದ ಮೇರೆಗೆ ಈಗ ನಾವು ಗುದ್ಲಿ ಪೂಜೆ ಮಾಡ್ಕೊ ಬಂದ್ವಿ ಬೆಳಗಾನಹಳ್ಳಿಯಲ್ಲಿ. 10 ಲಕ್ಷ ರೂಪಾಯಿ ನಮ್ಮ ಒಂದು KMF ಇಂದ ಮತ್ತೆ ನಮ್ಮ ಮದರ್ ಡೈರಿಯಿಂದ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಕೊಡ್ತೀವಿ. ಅದನ್ನ ಡೈರಿಯನ್ನ ಬೇಗ ನೀವು ಅದನ್ನ ಕಟ್ಟಡ ನಿರ್ಮಾಣ ಮಾಡಿದಲ್ಲಿ 10 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಇಲ್ಲಿನೂ ಅಷ್ಟೇ ಅವರ ಒಂದು ಆದೇಶದ ಮೇರೆಗೆ ಇಲ್ಲಿನೂ 10 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಹೊಸ ಡೈರಿಯನ್ನ ನೀವು ಇಲ್ಲಿ ಕಟ್ಟಡ ಪ್ರಾರಂಭ ಮಾಡಿ. ದಯವಿಟ್ಟು, ಯಾಕಂದ್ರೆ ಇಲ್ಲಿ ರಾಜಕೀಯ ಬೆರೆಸಕ್ ಹೋಗ್ಬೇಡ್ರಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಿಟ್ಬಿಟ್ಟು ರೈತರಿಗಾಗಿ ದುಡಿಯುವಂತ ಕೆಲಸ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಾಲೂಕಿನಲ್ಲಿ ಎಲ್ಲಿ ಹಾಲಿನ ಡೈರಿ ಬೇಕು ಅಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡ ಕೂಡ ಹೇಳಿದೆ ಎಲ್ಲ ಕಡೆ ಡೈರಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಿರುಮನಹಳ್ಳಿಯಲ್ಲಿ ಹಾಲು ಡೈರಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಬಹಳ ದಿನದ ಕನಸಾಗಿತ್ತು. ನಾನಿದು 4ನೇ ಬಾರಿ ಡೈರೆಕ್ಟರ್ ಆಗಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು. ನಾನು 3ನೇ ಬಾರಿ ಆಯ್ಕೆ ಆದಾಗ್ಲೂ ಕೂಡ ತಾಲೂಕೆಲ್ಲ ಕೂಡ ಒಬ್ಬ ನಿರ್ದೇಶಕರು ಇದ್ದಿದ್ದು. ಅಂತ ಸಂದರ್ಭದಲ್ಲಿ ಯಾಕೆ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಡೈರಿಗಳು ಮಾಡ್ಕೊಳ್ತಾ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡಿದೆ. ಈ ತಾಯ್ಲೂರಲ್ಲಿ ಸ್ವಲ್ಪ ಡೈರಿ ಚೆನ್ನಾಗಿ ನಡೆದು ಆ ಡೈರಿನ ಒಂದು ಭಾಗನ ಬ್ಯಾಂಕ್ ಕೊಟ್ಟಿದ್ದಾರೆ. ಇನ್ನು ಅನೇಕ ಒಂದು ದುಡ್ಡುಗಳು ಬಾಡಿಗೆ ಬರೋ ರೀತಿ ಮಾಡ್ಕೊಂಡಿದ್ದಾರೆ. ಇದರಿಂದ ಏನಂದ್ರೆ ನಾವು ಅಲ್ಲಿಂದ ಹೋದ್ರೆ ನಮ್ಗೆ ಅಲ್ಲಿ ಹಕ್ಕು ಹೊಟ್ಟೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಬಹಳ ಸಾರಿ ಹಳ್ಳಿಗಳಲ್ಲಿ ಮಾಡ್ಕೊಳ್ತಾ ಇಲ್ಲ. ನಾನು ನಮ್ಮ ಪಾಪಣ್ಣವ್ರನ್ನು ಕೇಳ್ಕೊಂಡೆ, ದೂಲುಪಲ್ಲಿಯಲ್ಲಿ ಒಂದು ಮಾಡಿ ಅಂತ. ದೂಲುಪಲ್ಲಿ ಹೊಟ್ಟೋದ್ರೆ ತಾಯ್ಲೂರು ಒಂದೇ ಆಗುತ್ತೆ. ಯಾಕೆ ಪ್ರತಿ ಊರಿನಲ್ಲೂ ಡೈರಿ ಇರ್ಬೇಕು ಅಂತಂದ್ರೆ, ಇಲ್ಲಿಂದ ತಾಯ್ಲೂರಿಗೆ ಹಾಲು ತಗೊಂಡೋಗಿ ಹಾಕೋದು ಬಹಳ ಕಷ್ಟ. ನಮ್ಮಲ್ಲೇ ಒಂದು ಡೈರಿ ಇದ್ರೆ ಅಲ್ಲಿ ಹಾಲನ್ನು ಹಾಕೋದು ಬಹಳ ನಮಗೆ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಹಾಲಿನ ಡೈರಿ ಇರಬೇಕು ಅನ್ನೋದು ನಮ್ಮ ದಿವಂಗತ ಆಲಂಗೂರು ಶ್ರೀನಿವಾಸರವರ ಅಭಿಪ್ರಾಯ ಕೂಡ ಆಗಿತ್ತು. ನಮ್ಮ ಹಳ್ಳಿನಲ್ಲಿ ಡೈರಿ ಇದ್ದ ಪಕ್ಷದಲ್ಲಿ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಹೋಗಿ ಹಾಲನ್ನು ಹಾಕಿ ಬರ್ಬೋದು. ಚಿಕ್ಕ ಮಕ್ಕಳು ಕೂಡ ಹೋಗಿ ಹಾಲನ್ನು ಹಾಕಿ ಬರ್ಬೋದು. ವೃದ್ಧರು ಕೂಡ ಹೋಗಿ ಹಾಲನ್ನು ಹಾಕಿ ಬರ್ಬೋದು. ಇಂಥ ಒಂದು ಅನುಕೂಲ ನಮ್ಮ ಹಳ್ಳಿನಲ್ಲಿ ಡೈರಿ ಇದ್ರೆ ಆಗ್ತಕ್ಕಂಥ ಒಂದು ರೀತಿ ಇರ್ತದೆ ಅಂತೇಳಿ ನಾನು ಈ ಭಾಗದ ನಿರ್ದೇಶಕನಾಗಿದ್ದಾಗೆ ತಿರುಮನಹಳ್ಳಿ ಅನೇಕ ನಮ್ಮ ಸ್ನೇಹಿತರನ್ನ ನಾನು ಕೇಳ್ಕೊಂಡೆ.
ದಯವಿಟ್ಟು ನಿಮ್ಮೂರಿನಲ್ಲಿ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ತೀವಿ ಅಂತೇಳಿ ಬಹಳ ದಿನಗಳ ಕಾಲ ಮಾಡಲೇ ಇಲ್ಲ. ನಮ್ಮ ಚಂದ್ರಪ್ಪ ಅವ್ರಿಗೂ ಕೂಡ ಹೇಳಿದ್ದೆ ಮಾಡಬೇಕು ಅಂತ. ಏನೋ ಯಾವ ಟೈಮೋ ಏನೋ ಇಲ್ಲ ನಮ್ಮ ಸ್ವಾಮಿಗೌಡರ ಕಾಲ್ಗುಣನೋ ಏನೋ, ಈ ಕಾಲ್ಗುಣಮೋ ಏಮೋಪ್ಪ ಸ್ವಾಮಿ, ತಿರುಮನಹಳ್ಳಿನಲ್ಲಿ ಡೈರಿ ಆಗಿದೆ. ಬಹಳ ಸಂತೋಷವಾದಂತ ವಿಚಾರ. 1200 ಲೀಟರು ಸುಮಾರು ಹೋಗ್ತಾ ಇದೆ ಇಲ್ಲಿ. ಅದರಿಂದ ಲಾಭ ಬರ್ತಕ್ಕಂಥದ್ದು ನಿಮ್ಮ ಊರಿಗೆ ನೀವು ಖರ್ಚು ಮಾಡ್ಕೊಳ್ಳುವಂತ ಒಂದು ಇದಿರ್ತದೆ. ಎಲ್ಲ ಅನುಕೂಲಗಳು ಕೂಡ ನಿಮ್ಗೆ ಈಗ ಸಿಗ್ತದೆ. ನಮ್ಮ ಹಾಲಿನ ಒಕ್ಕೂಟ, ಕೋಲಾರ ಹಾಲು ಒಕ್ಕೂಟ ಏನಿದೆ, ರೈತರ ಹಿತದೃಷ್ಟಿ ಬಹಳ ಮುಖ್ಯ ನಮಗೆ. ಅದರಿಂದ ಈಗಾಗಲೇ ಈಗ ಮಧ್ಯಾಹ್ನ 2 ಗಂಟೆಗೆ ಹಾಲು ಕರಿಯೋ ಯಂತ್ರಗಳನ್ನ ಕೊಡ್ತಾ ಇದ್ದೀವಿ ಅರ್ಧ ಬೆಲೆನಲ್ಲಿ. ಮತ್ತೆ ನಾವು ಚಾಪ್ ಕಟರ್ಸ್ ಅಂದ್ರೆ ಮೇವನ್ನ ಕತ್ತರಿಸುವಂತ ಯಂತ್ರಗಳನ್ನು ಕೂಡ ಕೊಡ್ತಾ ಇದ್ದೀವಿ ಹತ್ತಿರದಲ್ಲೇ. ಮತ್ತೆ ಮ್ಯಾಟ್ಗಳನ್ನ ಕೂಡ ಸಬ್ಸಿಡಿ ದರದಲ್ಲಿ, ಅರ್ಧ ದರದಲ್ಲಿ ಮ್ಯಾಟ್ಗಳನ್ನ ಕೊಡ್ತಾ ಇದ್ದೀವಿ. ನಮ್ಮ ಭಾವನೆಯಲ್ಲಿ ಏನೀಗ ರೇಟ್ ಕೊಡ್ತಾ ಇದ್ದೀವೋ ಅದು ಬಹಳ ಕಡಿಮೆ. ಇನ್ನೂ ಹೆಚ್ಚಿನ ದರ ಕೊಡಬೇಕು ಅನ್ನೋದು ನಮ್ಮ ದೃಷ್ಟಿ. ಮೊದಲಿಗೆ ರೈತರಿಗೆ ಹಾಲಿನ ದರನ ಏರಿಸೋದು KMF ಅವರ ಅಧಿಕಾರ ಆಗಿತ್ತು. ಆದ್ರೆ ಯಡಿಯೂರಪ್ಪನವರ ಸರ್ಕಾರ ಬಂದ ನಂತರ ಆ ಒಂದು ಅಧಿಕಾರವನ್ನ ಸರ್ಕಾರಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ನಾವೀಗ ನಮಗೆ ಏನು ಹಾಲಿನ ದರವನ್ನ ಕೊಡ್ತಾ ಇದ್ದೀವೋ ಅದು ಸಾಲದು, ಇನ್ನೂ ಹೆಚ್ಚಿನ ದರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತಿಂಗಳು 19ನೇ ತಾರೀಕು ನಮ್ಮ ಎಲ್ಲ ತಾಲೂಕುಗಳಿಂದಾನು ಸುಮಾರು 5,000 ಜನ ರೈತರು ಸೇರಿ DC-ಗೆ ಮೆಮೊರಾಂಡಮ್ ಕೊಡೋರಿದ್ದೀವಿ. DC-ಗೆ ಮೆಮೊರಾಂಡಮ್ ಕೊಟ್ಟು ಆ ಮುಖಾಂತರ ಮುಖ್ಯಮಂತ್ರಿಯವರ ಗಮನ ಸೆಳೆದು ನಮಗೆ ಇನ್ನೂ ಕನಿಷ್ಠ 10 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದನ್ನ ನಾವು ಗಮನ ಹರಿಸ್ಬೇಕು ಅಂತೇಳಿ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಶಾಸಕರು ಕೂಡ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು. ಯಾಕೆಂತಂದ್ರೆ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ದರ ನಮ್ಮ ದರಕ್ಕಿಂತ ಜಾಸ್ತಿ. ಎಲ್ಲ ರಾಜ್ಯಗಳಲ್ಲಿ ದರ ಜಾಸ್ತಿ, ಆದ್ರೆ ನಮ್ಮಲ್ಲಿ ಮಾತ್ರ ಕಡಿಮೆ ಇದೆ. ನಮ್ಮಲ್ಲಿ ಜಾನುವಾರನ್ನ ಸಾಕಬೇಕಾದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು ಬರೋ ಕಾರಣದಿಂದ ಈ ಒಂದು ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಗೋಬೇಕು. ರೈತರ ಸಂಕಷ್ಟಕ್ಕೆ ನಿಲ್ಬೇಕು ಅಂತೇಳಿ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. 19ನೇ ತಾರೀಕು ನಾವು ಎಲ್ಲರೂ ಕೂಡ ನಮ್ಮ ಕೆಲವಾರು ನಿರ್ದೇಶಕರು ಎಲ್ಲ ಸೇರಿ ಸುಮಾರು 5,000 ಜನ ಸೇರಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋರಿದ್ದೀವಿ. ನನಗೆ ಒಂದು ನಂಬಿಕೆ ಇದೆ, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ. ಹಾಗೆ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಸೆಳೆದು ನಮ್ಮ ರೈತರ ದರವನ್ನು ಹೆಚ್ಚಿಸೋದಿಕ್ಕೆ ಅವರ ಇದಕ್ಕೆ ಸಹಕಾರಕ್ಕೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮಳೆ ಹೋಯ್ತು, ಟೊಮೊಟೊ ರೇಟ್ ಇಲ್ಲ, ಯಾವುದೇ ಪದಾರ್ಥಕ್ಕೆ. ಈಗ ನಮ್ಮ ಸತ್ಯನ ಹೇಳ್ತಾ ಇದ್ದೆ, ಇವತ್ತೇನು 500 ಮಾಡಿಬಿಟ್ಟಿದ್ದೀನಿ ಅಂತ. ಎಲ್ಲ ಆಗೋದ್ಮೇಲೆ ಮಾಡ್ತಾರೆ. ಎಲ್ಲ ಟೊಮೆಟೊ ಮುಗಿದ ಮೇಲೆ ಈಗ 500 ರೂಪಾಯಿ ಆಗಿದೆಯಂತೆ. ಎಲ್ಲ ಹೋದ್ರು, ಎಲ್ಲ ಮನೆಗಳಿಗೆ ಹೊಟ್ಟೋದ್ರು, ಎಲ್ಲ ಖರ್ಚು ಮಾಡಿ ಆ ಖರ್ಚಿನ ಹಣ ಕೂಡ ಬರದೆ ಇದರಲ್ಲಿ ನಾವು ಸೇರಿದ್ದೀವಿ. ಹಾಗಾಗಿ ಏನು ಹಾಲಿನ ದರನ ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ದರ ಜಾಸ್ತಿ ಮಾಡಬೇಕು ಅಂತೇಳಿ ನನ್ನ ಕರೆಸಿ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ತಿರುಮನಹಳ್ಳಿ ಗ್ರಾಮಕ್ಕೆ ನಮ್ಮ ಋಣ ಇತ್ತು, ಆ ಋಣ ಇವತ್ತು ತೀರಿಸ್ಕೊಂಡಿದೀವಿ ಅಂತ ಹೇಳಕ್ ಬಯಸ್ತೀನಿ. ನನ್ನ 2018 ಮತ್ತು 23ರಲ್ಲಿ ಯಥೇಚ್ಛವಾಗಿ ವೋಟ್ ಕೊಟ್ಟಿರ್ತಕ್ಕಂಥ ಊರಿದ್ರೆ
ನಮ್ಮ ಪಂಚಾಯತಿಯಲ್ಲಿ ಇಡೀ ತಾಯ್ದೂರು ಪಂಚಾಯತಿ ಅತಿ ಹೆಚ್ಚು ಓಟ್ ಕೊಟ್ಟಿರ್ತಕ್ಕಂಥ ಊರು ಅಂತಂದ್ರೆ ತಿರುಮನಹಳ್ಳಿ. ಈ ಊರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಬಹುಶಃ ನಾಗರಾಜನ ಕೈಯಲ್ಲಿ ಆಗ್ಬೇಕಾಗಿದ್ದನ್ನ ಶ್ಯಾಮೇಗೌಡರ ಕೈಲಾಗಿದೆ. ಒಂದು ಹೊಸ ಡೈರಿ ಇವತ್ತು ಇಂಥ ಸೋಮೇಶ್ ನಮ್ಮ ವೇಣುಗೋಪಾಲ ಸ್ವಾಮಿಗೆ ಯಾವತ್ತು ಪ್ರತಿ ವರ್ಷ ಬರ್ತಾ ಇದ್ದೀನಿ. ಆ ಮಹಾದ್ವಾರ ಇವತ್ತು ಪೂಜೆ ಮಾಡಿಕೊಟ್ಟಿದ್ದೀನಿ. ಆದಷ್ಟು ಬೇಗ ಮಹಾದ್ವಾರವನ್ನ ಕಟ್ಕೊಡ್ತೀನಿ. ಈಗಾಗಲೇ ಒಂದು ಐಮಾಸ್ ಲೈಟ್ ನ ಪ್ರಾರಂಭ ಆಗಿದೆ. ಈ ಒಂದು 8-9 ದಿವಸ ಒಳಗಡೆ ಐಮಾಸ್ ಲೈಟ್ ಉದ್ಘಾಟನೆ ಆಗ್ತದೆ. ನಾನು ಮಂಜಣ್ಣವ್ರಿಗೆ ಕೇಳಿದ್ದೀನಿ, ಇನ್ನೇನು ಬೇಕೋ ಹೇಳಪ್ಪ, ಖಂಡಿತವಾಗ್ಲಿ ಊರಿಗೆ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ನಾನು ಆದಷ್ಟು ಬೇಗ ನೀವು ಹೇಳಿರ್ತಕ್ಕಂಥ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲಿ ನಿಮ್ಮೂರಿಗೆ ಮತ್ತೊಮ್ಮೆ ಬರ್ತೀವಿ ಅಂತ ಹೇಳ್ತಾ, ಇವತ್ತು ಉದ್ಘಾಟನೆ, ಹಾಲು ಉದ್ಘಾಟನೆ ಇವತ್ತು ಎಷ್ಟು 1000 ಲೀಟರ್ 1200 ಲೀಟರ್ ಊರಿಂದ ಬರ್ತದೆ. ಇದಕ್ಕೆ ಹೋಗ್ತಾ ಇತ್ತು ತೈಲೂರಿಗೆ. ಈ ಊರಲ್ಲಿ ಡೈರಿ ಅವಶ್ಯಕತೆ ಇತ್ತು. ಬಹುಶಃ ಇವರಿಬ್ಬರು ಬಂದಾದ್ಮೇಲೆ ಏನು ಈ ಹಾಲು ಉತ್ಪಾದಕರ ಸಂಘ ನಮ್ಮ ತಾಲೂಕದ್ದು ವಿಭಾಗ ಆದ್ಮೇಲೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇನ್ನೂ ಜಾಸ್ತಿ ಓಪನ್ ಮಾಡ್ಲಿ. ಹೆಣ್ಮಕ್ಳದು ಡೈರಿ ಓಪನ್ ಮಾಡ್ಕೊಡ್ಬೇಕಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೊಡ್ತೀನಿ. ಯಥೇಚ್ಛವಾಗಿ ಹೆಣ್ಮಕ್ಳದ್ದು ಸಂಘ ಮಾಡಿ ಹೆಣ್ಮಕ್ಳಿಗೆ ಡೈರಿ ಸ್ವಯಂಕೃತವಾಗಿ ಓಪನ್ ಮಾಡ್ಲಿಕ್ಕೆ ಇಬ್ರು ಅವಕಾಶವನ್ನ ಮಾಡ್ಕೊಡ್ಬೇಕು. ತಾಲೂಕು ನನ್ನ ವಿಚಾರದಲ್ಲಿ ಅವಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾ ಇದ್ರು, ರಾಜಕಾರಣ ಡೈರಿದಲ್ಲಿ ಬೇಡ ಅಂತ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಏನ್ ನಮ್ಮ ಕಡೆಪಲ್ಲಿ ಸರ್ ಇವರು ಹೇಳಿದ್ದಾರೆ, ಇದೇ ಗಮನ ಸೆಳೆದು 24-25ನೇ ತಾರೀಕು ಆಲ್ರೆಡಿ ಕೇಳಿದ್ದೀನಿ. ಹಾಲು ಉತ್ಪಾದಕರ ನನ್ನ ಆಂಧ್ರದ್ದು ಮತ್ತು ತಮಿಳುನಾಡದು ಎರಡೂ ತರಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ಯಾಕೆ ಕಡಿಮೆ ಕೊಡ್ತಾ ಇದ್ದೀರಾ ಅನ್ನೋದ ಗಮನ ಸೆಳೆಗೆ ಈಗಾಗಲೇ 24ನೇ ತಾರೀಕು ನಾನು ಅವಕಾಶವನ್ನು ಕೇಳಿದ್ದೀನಿ. ಸೊ ದೊಡ್ಡ ಮಟ್ಟಕ್ಕೆ ಕೇಳಿದ್ದೀನಿ. ಖಂಡಿತವಾಗ್ಲೂ ಅದು ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಈ ಊರಿನವ್ರಿಗೂ, ಸಂಘದ ಅಧ್ಯಕ್ಷರಿಗೂ, ಮಂಜಣ್ಣವ್ರಿಗೂ ಹಾಗೂ ನಮ್ಮೆಲ್ಲ ನಿರ್ದೇಶಕರಿಗೂ, ಎಲ್ಲ ಲೀಡರ್ಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.